ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕುಚ್ ಕಲೆಕ್ಷನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಟ್ಯಾಟಿಂಗಲ್ಲಿ ಒಂದು ಯೂನಿಕ್ ಆಗಿರೋಂಥ ಒಂದು ಲೇಸ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಸ್ಯಾರಿಗೆ ಹಾಕಿದ್ರೆ ನಾನು ಟ್ರಯಲ್ ಮಾಡಿರೋದು ನೋಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರಂತೂ ಇನ್ನೂ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ವಿತೌಟ್ ಬೀಡ್ ಹಾಕಿದ್ದೀನಿ. ಬಟ್ ನಿಮ್ಮ ಇದು ಒಂದು ನಿಮಗೆ ಬೀಡ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಬೀಡ್ ಬೇಡ ಅಂದ್ರೂ ಓಕೆ, ಚೆನ್ನಾಗಿ ಕಾಣುತ್ತೆ. ನಿಮ್ಮ ಸ್ಯಾರಿ ಯಾವ ಕಲರ್ ಕಾಂಟ್ರಾಸ್ಟಲ್ಲಿ ಇರುತ್ತಲ್ಲ ಆ ಎರಡೂ ಕಾಂಟ್ರಾಸ್ಟಲ್ಲಿ ಪಲ್ಲು ಪಿಂಕ್ ಇದ್ದರೆ ಅಲ್ಲಿಗೆ ಬ್ಲೂ ಕಲರ್ ಹಾಕಿದ್ರೆ, ಅಂದರೆ ಈ ಥರ ಆಪೋಸಿಟ್ ಕಲರಲ್ಲಿ ಆ್ಯಡ್ ಮಾಡಿ ಈ ಥರ ಒಂದು ಲೇಸ್ ವರ್ಕನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನು ನಾವು ಸ್ಯಾರಿಗೆ ಈ ಥರ ಸ್ಟಿಚ್ ಮಾಡಬೇಕು. ಇದನ್ನು ಮೇಲ್ಗಡೆ ಜಿಗ್ಜಾಗಿಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಈ ಥರನೂ ಸ್ಟಿಚ್ ಮಾಡ್ಬೋದು, ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಇದು ಈಗ ಇಲ್ಲಿ ನಾನು ಇದನ್ನು ಹೇಗೆ ಹಾಕೋದಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಸಿಂಪಲ್ಲಾಗಿ ಒಂದು ನೋಟನ್ನು ತೋರಿಸ್ತೀನಿ. ಇದನ್ನು ಹೇಗೆ ಹಾಕೋದು ಅಂತ ನೋಟ್ ಮಾಡಿ ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಈ ಥರ ಒಂದು ಬುಕ್ಕಲ್ಲಿ ಎಲ್ಲ ಪ್ರತಿಯೊಂದು ಟ್ಯಾಟಿಂಗನ್ನು ನಿಮಗೆ ಅದು ಮರ್ತೋಗುತ್ತೆ ಅನ್ನೋ ಹಂಗಿದ್ರೆ ನೀವು ಈ ಥರ ಟ್ಯಾಟಿಂಗ್ನ ಒಂದು ನೋಟ್ ಬುಕ್ಕಲ್ಲಿ ನೋಟ್ ಮಾಡಿಟ್ಕೊಂಡ್ರೆ ಅದು ಖಂಡಿತ ಹಾಗೆ ಅದು ನೆನಪಲ್ಲಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಅದು ಆ ಡಿಸೈನ್ ಹಾಕಬೇಕು ಅಂದರೆ ಆವಾಗ ನೋಡಿಕೊಂಡು ಆ ಡಿಸೈನ್ನ ನೋಡಿಕೊಂಡು ನಾವು ಹಾಕ್ಬೋದು. ನೋಡಿ, ಫಸ್ಟ್ ಸ್ಟಾರ್ಟಿಂಗು ನಾನು ಈ ಪೆಟಲ್ಸ್ನ ಹಾಕಬೇಕು. ಫ್ಲವರ್ ಪೆಟಲ್ಸ್ ಇದೆಯಲ್ವ, ಇದನ್ನು ಇಲ್ಲಿ ನಾನು ಅದು ಡಿಫ್ರೆಂಟ್ ಆಗಿರಲಿ ಅಂತ ಅದು ಲೂಪನ್ನು ಬಿಟ್ಟಿದ್ದೀನಿ. ನಿಮಗೆ ವಿತೌಟ್ ಲೂಪ್ ಬೇಡ ಅಂದರೆ ವಿತೌಟ್ ಲೂಪನ್ನು ಹಾಕ್ಬೋದು. ಇಲ್ಲಿ ನನ್ನ ಸೈಜ್ ಬೇಕಂದರೆ ಇನ್ನೂ ಕಮ್ಮಿ, ಇದು ಇನ್ನೂ ಸ್ಮಾಲ್ ಮಾಡಿದ್ರೆ ತುಂಬ ಚಿಕ್ಕದಾದರೆ ಚೆನ್ನಾಗಿ ಕಾಣಲ್ಲ. ಇದು ಮೀಡಿಯಮ್ ಸೈಜು. ಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಇನ್ನೊಂದೆರಡು ನಾಟ್ ಎಕ್ಸ್ಟ್ರಾ ಹಾಕ್ಕೊಂಡು ಲೂಪನ್ನು ಜಾಸ್ತಿ ಮಾಡ್ಕೋಬೋದು. ನೋಡಿ, ಈ ಪೆಟಲ್ಸ್ ಫ್ಲವರ್ ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಥ್ರೆಡ್ಡಲ್ಲಿ ಈ ಆರ್ಚನ್ನು ಕ್ರಿಯೇಟ್ ಮಾಡಬೇಕು. ಈ ಆರ್ಚನ್ನು ಇಲ್ಲಿಗೆ ಹೆಂಡ್ ಮಾಡಬೇಕು ಈ ಲೂಪ್ಗೆ. ಈ ಆರ್ಚಲ್ಲೂ ಅಷ್ಟೇ ನಿಮಗೆ ಒಂದು ಲೂಪ್ ಆದರೂ ಬಿಟ್ಕೋಬೋದು. ಬೇಡ ಅಂದರೆ 3 ಲೂಪ್ ಆದರೂ ಹಾಕ್ಕೋಬೋದು. ಇಲ್ಲ ಬೇಡ ಅಂದರೆ 5 ಈ ಥರ ಹಾಕ್ಕೊಂಡ್ರೆ ಅದು ಅಂದರೆ ಲೂಪನ್ನು ಈ ಥರ ಜಾಸ್ತಿ ಬಿಟ್ಕೊಂಡ್ರೆ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಈ ಬೀಡ್ ಬೇಕು ಅಂದರೆ ಎಲ್ಲ ಕಡೆಯೂ ಬೀಡನ್ನು ಹಾಕ್ಕೋಬೋದು. ನೋಡಿ, ನೀವು ಸ್ಯಾರಿಗೆ ಹಾಕೋದ್ರೆ ಸ್ಯಾರಿಗೆ ಕಾಂಟ್ರಾಸ್ಟಾಗಿ ಯಾವ್ಯಾವ ಬೀಡ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೇಕು. ಬಟ್ ಬಿಗ್ ಸೈಜ್ ಬೀಡ್ ಬೇಡ, 3 mm ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಓಕೆ. ನೋಡಿ, ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಇದು ಇಲ್ಲಿ ಒಂದು ಸ್ಮಾಲ್ ಆರ್ಚ್ ಹಾಕಬೇಕು. ಇದು ಉಲ್ಟಾ ಇಟ್ಕೊಂಡು ಹಾಕಬೇಕು. ಅದನ್ನು ಹಾಕ್ಬೇಕಾದ್ರೆ ತೋರಿಸ್ತೀನಿ ಹೇಗೆ ನಾವು ಬೆರಳನ್ನು ತಿರುಗಿಸ್ಕೊಂಡು ಫುಲ್ಲು ಈ ಫ್ಲವರ್ ಡಿಸೈನೇ ಉಲ್ಟಾ ಮಾಡಿಬಿಟ್ಟು ಹಾಕಬೇಕು. ಇಲ್ಲಿ ಇದಕ್ಕೂ ಮುಂಚೆ ಇಲ್ಲಿ ನಾವು ಈ ಆರ್ಚ್ ಹಾಕ್ಬೇಕಾದ್ರೆ ಇಲ್ಲಿ ಒಂದು ಲೂಪನ್ನು ಬಿಡಬೇಕು. ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ಸೇಮ್ ಫ್ಲವರು ನಿಮ್ಗಿನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಖಾಲಿ ಲೂಪನ್ನು ಬಿಟ್ಟಿದ್ದೀನಲ್ವ ನಾನಿಲ್ಲಿ, ಇದಕ್ಕೂ ಸಹ ನೀವು ಬೀಡನ್ನು ಸೇರಿಸ್ಕೋಬೋದು. ಸಣ್ಣದು ಜೇನುತುಪ್ಪ ಬೀಡ್ ಬರುತ್ತಲ್ವ, ಆ ಬೀಡನ್ನು ಕಲರ್ಫುಲ್ ಆಗಿರೋದು ಇದಕ್ಕೆ ಆಪೋಸಿಟ್ಟಾಗಿ ಕಲರ್ ಸಿಗುತ್ತೆ ಇವಾಗ. ಅದನ್ನು ಇದಕ್ಕೆ ಆಪೋಸಿಟಾಗಿ ಇವಾಗ ಇದಕ್ಕೆ ಬ್ಲೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಬ್ಲೂಗೆ ಪಿಂಕ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಆ ಥರ ಆಪೋಸಿಟಾಗಿ ಬೀಡನ್ನು ಸೇರಿಸ್ಕೋಬೋದು. ಈ ಫ್ಲವರ್ ಕಂಪ್ಲೀಟ್ ಆದಮೇಲೆ ಮತ್ತೆ ಈ ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲಿ 5 ಡಬಲ್ ನಾಟ್, ಇಲ್ಲಿ ಆರ್ಚ್ ಒಂದು 5 ಡಬಲ್ ನಾಟ್ಸ್ ಆದಮೇಲೆ ಇಲ್ಲಿ ಜಾಯಿನ್ ಮಾಡಿ ಮತ್ತೆ 5 ಡಬಲ್ ನಾಟ್ಸ್, ಇಲ್ಲಿ ಮತ್ತೆ 5 ಲೂಪ್, ಮತ್ತೆ 5 ಡಬಲ್ ನಾಟ್ಸ್, 1 ಲೂಪ್, 5 ಡಬಲ್ ನಾಟ್ಸ್. ಈ ಥರ ನೋಡೋದಕ್ಕೆ ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ. ಇದು 6 ಡಬಲ್ ನಾಟ್. ಇಲ್ಲಿ ಒಳಗಡೆ ಹಾಕಿರೋ ಅಂಥದ್ದನ್ನು ಇಲ್ಲಿ 2 ಡಬಲ್ ನಾಟ್ಸ್ ಆದಮೇಲೆ 1 ಲೂಪು, 2 ಈ ಥರ 2 ಡಬಲ್ ನಾಟ್ಸ್ ಆದಮೇಲೆ 1 ಲೂಪು ಆ ಥರ ಹಾಕಿರೋದು. ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಯಾರಿ ನನಗೆ ಈ ಡಿಸೈನ್ಗೆ ಯಾವುದಾದ್ರೂ ಆರ್ಡ್ರ್ ಬಂದಾಗ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಸ್ಯಾರಿಗೆ ಹಾಕ್ದಾಗಂತ. ನೋಡಿ, ಇಲ್ಲಿ ಮತ್ತೆ ಒಂದು ಫ್ಲವರು, ಮತ್ತೆ ಆರ್ಚು. ಈ ಥರ ನೀವೊಂದು ಸಿಂಪಲ್ಲಾಗಿ ಈ ಥರ ಒಂದು ನೋಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿಯಾಗುತ್ತೆ.
ಓಕೆ ಫ್ರೆಂಡ್ಸ್, ಈಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಈ ನೇವಿ ಬ್ಲೂ ಮತ್ತು ಪಿಂಕ್ ತೊಗೊಂಡಿದ್ದೆ ಇದು ಟ್ರಯಲ್ ಮಾಡೋದಕ್ಕೆ. ಈಗ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಗೋಲ್ಡ್ ಆ್ಯಂಡ್ ಪರ್ಪಲ್ ತೊಗೊತಾ ಇದ್ದೀನಿ. ಸ್ಟಾರ್ಟಿಂಗು ಇಲ್ಲಿ 2 ಶೆಟಲ್ ಏನು ಅವಶ್ಯಕತೆ ಇರಲ್ಲ, 1 ಶೆಟಲ್ ಸಾಕಾಗುತ್ತೆ. ನಾವು ಇಲ್ಲಿ ಯಾವುದು ಫ್ಲವರ್ ಹಾಕ್ತೀವೋ ಆ ಥ್ರೆಡ್ ಮಾತ್ರ ಶೆಟಲಲ್ಲಿದ್ದರೆ ಸಾಕು. ಈ ಆರ್ಚ್ ಹಾಕೋದಕ್ಕೆ ಶೆಟಲ್ ಏನು ಬೇಕಾಗಲ್ಲ. ಇದನ್ನು ಹಾಗೆ ರೋಲ್ ಇರುತ್ತಲ್ವ, ಕಮಲ್ ಕಡಾಯಿ ಥ್ರೆಡ್ ರೋಲ್ ಇರುತ್ತಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ, ಹಾಗೆ ಇಟ್ಕೊಂಡ್ರೆ ಅದರಿಂದನೇ ನಾವು ದಾರದಲ್ಲಿ ಹಾಕ್ಬೋದು. ಅದನ್ನೇನು ಶೆಟಲ್ಗೆ ಸುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 1 ಶೆಟಲ್ ಸಾಕು. ಬಟ್ ಇಲ್ಲಿ ನಾನಿಲ್ಲಿ ಇದು ಥ್ರೆಡ್ ಕಾಂಬಿನೇಷನ್ ಇತ್ತು ಅಂತ 2 ಶೆಟಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡೋದು ಒಂದು ಪರ್ಪಲ್ ಶೆಟಲ್ ಮಾತ್ರ, ಪರ್ಪಲ್ ಥ್ರೆಡ್ ಇದೆಯಲ್ವ ಆ ಶೆಟಲ್ ಮಾತ್ರ ಯೂಸ್ ಮಾಡೋದು. ಎರಡು ಥ್ರೆಡನ್ನು ತೊಗೊಂಡು ಒಂದು ನಾಟನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗಲೇ ನೋಡಿ, ಈ ವಿಡಿಯೋ ನೋಡ್ತಾನೆ ಹಾಗೆ ಟ್ರೈ ಮಾಡಿ ನೀವು ಹೇಗೆ ಬರುತ್ತೆ ಅಂತ. ಬಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಖಂಡಿತ ಅರ್ಥ ಆಗಲ್ಲ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಯಾರಿಗಾದ್ರೂ ಕುಚ್ಚು ಹಾಕೋರಿಗೆ ಇಂಟ್ರೆಸ್ಟ್ ಇದ್ದರೆ, ಈ ಟ್ಯಾಟಿಂಗ್ ಕಲಿಬೇಕು ಅನ್ನೋರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ, ನಾರ್ಮಲಾಗಿ ನಾವು ಯೂಶ್ವಲಿ ಹಾಕ್ತೀವಲ್ಲ ಬೆರಳಿಗೆ ದಾರ ಸುತ್ತಕೊಂಡು ಪೆಟಲ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ನೋಡಿ, ಸ್ಟಾರ್ಟಿಂಗು 2 ಡಬಲ್ ನಾಟ್ಸ್ ಹಾಕ್ತೀನಿ. 1 2 ಆದಮೇಲೆ 1 ಲೂಪು. ಸೇಮ್ ಅದೇ ಥರ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಲ್ವ, ಇದೇ ಥರ ಫ್ಲವರ್ ಥರ ಬರುತ್ತೆ, ಅದೇ ಥರ ಹಾಕ್ತೀನಿ ನೋಡಿ. 1 ಲೂಪ್ ಆದಮೇಲೆ 1 ಡಬಲ್ ನಾಟ್ ಬರುತ್ತೆ. ಇನ್ನೂ 1 ಡಬಲ್ ನಾಟು ನೋಡಿ. 2 ಡಬಲ್ ನಾಟ್ಸ್ 1 ಲೂಪು. ಈ 2 ಡಬಲ್ ನಾಟ್ಸಲ್ಲಿ ಈ ಲೂಪು ಬರುತ್ತೆ, ಕ್ರಿಯೇಟ್ ಆಗುತ್ತೆ. ಈಗ ಮತ್ತೆ 1 ಲೂಪ್, ಸೇಮ್ ಇದೇ ರೀತಿ 2 ಡಬಲ್ ನಾಟ್ಸ್ 1 ಲೂಪು. ಈ ನಾಟ್ ಕಂಪ್ಲೀಟ್ ಆದಮೇಲೆ ನಾವು ಲೂಪನ್ನು ಹಾಕಬೇಕು ನೋಡಿ. ಈ ಥರ 3 ಆಗಿದೆ. ನೀವು ಈ ಲೂಪು ಬಿಡಬೇಕಾದ್ರೆ ನಿಮಗೆ ಈ ಬೆರಳಲ್ಲಿ ಬರಲ್ಲ ಅಂತ ಇದ್ದರೆ, ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಈ ಥರ ಒಂದು ನೋಡಿ, ಈ ಥರ ಒಂದು ಕ್ರೋಶನ ಇಟ್ಕೊಂಡು, ಕ್ರೋಶ ಅಥವಾ ಏನಾದರೂ ಸ್ಟಿಕ್ ಅಂತಲೇ ಬರುತ್ತೆ. ಈ ಥರ ಟ್ಯಾಟಿಂಗ್ ಹಾಕೋದಕ್ಕೆ, ಈ ಲೂಪ್ ಇಟ್ಕೊಳೋದಕ್ಕೆ ಸ್ಟಿಕ್ಕು ಬರುತ್ತೆ. ಅದನ್ನು ಇಲ್ಲಾಂದರೆ ನೀವೇ ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಆ ಸ್ಟಿಕ್ನ. ಅಂದರೆ ಗಟ್ಟಿ ರೊಟ್ಟಿ ಇರುತ್ತಲ್ವ, ಅದರಲ್ಲಿ ಸಣ್ಣದಾಗಿ ಸೈಜ್ ವೈಸು 1 ಸೆಂಟಿಮೀಟರು, 1/2 ಸೆಂಟಿಮೀಟರ್ ಈ ಥರ ಕಟ್ ಮಾಡಿ ಆ ಸ್ಟಿಕ್ಕನ್ನು ರೆಡಿ ಮಾಡಿಕೊಂಡ್ರೆ ನಾವು ಈ ಥರ ಲೂಪ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಥರ ಇಟ್ಕೊಂಡು ಒಂದು ನಾಟ್ ಆದಮೇಲೆ ಅದನ್ನು ರಿಮೂವ್ ಮಾಡಬೇಕು. ಆವಾಗಲ್ಲಿ ನಮಗೆ ಕ್ರಿಯೇಟ್ ಆಗಿರುತ್ತೆ ನೋಡಿ. ಈ ಥರ ನೋಡಿ, ಇದನ್ನು ಹಾಕೋದಕ್ಕೂ ಮುಂಚೆ ನಾವಿಲ್ಲಿ ದಾರದ ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ನಾವು ನಾಟನ್ನು ಪಕ್ಕಕ್ಕೆ ಹಾಕಬೇಕು ನೋಡಿ. ಈ ಥರ ನೋಡಿ, ಈ ಬೆರಳಿದೆಯಲ್ವ, ಈ ದಾರದ ಮೇಲೆ ಇಡಬೇಕು. ಶೆಟಲಲ್ಲಿರೋ ಥ್ರೆಡ್ಡು ಮೇಲೆ ಬರುತ್ತೆ. ಆವಾಗ ನಮಗೆ ಅಲ್ಲಿ ಲೂಪ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಬೆರಳಲ್ಲಿ ಒಬ್ಬೊಬ್ಬರಿಗೆ ಇದು ಗ್ರಿಪ್ ಸಿಗಲ್ಲ ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ ನೋಡಿ. ಇದಾಯಿತಾ ನೋಡಿ, ಲೂಪ್ ಬಂದಿದೆ. ಈ ಥರ ನಿಮಗೆ ಸೈಜ್ ವೈಸು ಈ ಥರ ಸ್ವಲ್ಪ ಶೇಪಲ್ಲಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಸ್ಟಿಕ್ ಮಾಡ್ಕೊಳೋದು ಈಸಿ ಆಗುತ್ತದು. ಇಲ್ಲಿ ಎಷ್ಟು ಲೂಪ್ ಆಗಿದೆ ಅಂದರೆ 3 6 7 ಆಗಿದೆ. ಇನ್ನು 3 ಹಾಕಬೇಕು. ಇಲ್ಲಿ ನಾನು ಒಟ್ಟು ಇಲ್ಲಿ 10 ಲೂಪನ್ನು ಹಾಕಿದ್ದೀನಿ. ಲೂಪ್ ಅಥವಾ ಪಿಕ್ಯಾಟೋ ಅಂತಲೂ ಕರೀತಾರೆ ನೋಡಿ. ಇಲ್ಲಿ
10 ಲೂಪ್ ಆಗಿದೆ. 1 2 3 4 5 6 7 8 9 10 10 ಆಗಿದೆ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈ ಫ್ಲವರ್ನ ನೋಡಿ, ಬೇರೆಲ್ಲ ಥ್ರೆಡ್ ತೆಗೆದು ಶೀಟಲ್ಲಿರೋ ಥ್ರೆಡ್ನ ಹೇಳ್ಕೊಳ್ಳೋಣ. ನೋಡಿ, ಈ ಥರ ಫ್ಲವರ್ ಬರುತ್ತೆ ನಮಗೆ. ಇದಾದಮೇಲೆ ನೋಡಿ, ಇದು ಈ ಥರ ಉಲ್ಟಾ ಇಟ್ಕೊಳ್ಳಿ. ಫ್ಲವರ್ನ ನಾವು ಈಗ ಹಾಕಿದ್ದಲ್ಲ, ಈಗ ಉಲ್ಟಾ ಇಟ್ಕೊಂಡು ಈ ಪರ್ಪಲ್ ಥ್ರೆಡ್ ಬಿಟ್ಬಿಟ್ಟು ಗೋಲ್ಡ್ ಥ್ರೆಡ್ ಇರುತ್ತಲ್ಲ, ಗೋಲ್ಡ್ ಥ್ರೆಡ್ಡನ್ನು ನಾವು ಲೆಫ್ಟ್ ಎಡಗೈನ ಮಧ್ಯಭಾಗ, ಈ ಉಂಗುರದ ಬೆರಳು ಇರುತ್ತಲ್ಲ ಆ ಬೆರಳಿಗೆ ಸುತ್ಕೊಳ್ಳಿ. ಇದು ಆರ್ಚ್ ಆಗ್ತಾ ಇರೋದು. ಆರ್ಚ್ ಹಾಕೋದ್ರಿಂದ ನಾವು ಎಲ್ಲ ಬೆರಳಿಗೆ ಸುತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಬೆರಳಿಗೆ ಸುತ್ಕೊಂಡ್ರೆ ಸಾಕು. ನಮಗೆ ಆರ್ಚ್ ಯಾವ ಥ್ರೆಡ್ ಬರುತ್ತೋ ಅದನ್ನು ಮಾತ್ರ ಬೆರಳಿಗೆ ಸುತ್ಕೋಬೇಕು. ನೋಡಿ, ಪರ್ಪಲ್ ಥ್ರೆಡ್ಡಲ್ಲಿ ನಾನು ಹಾಕ್ತಾಯಿದ್ದೀನಿ. ಈಗ ಅದು ನಾಟ್ ನಮಗೆ ಗೋಲ್ಡ್ ಥ್ರೆಡ್ಡಲ್ಲಿ ಬರುತ್ತೆ. 1 2 3 4 5 ಇಲ್ಲಿ 5 ಡಬಲ್ ನಟ್ಸ್ ಆಯಿತು. ಈಗ ಇಲ್ಲಿ ಒಂದು ಸ್ಮಾಲ್ ಆಗಿರೋವಂಥದ್ದು ಒಂದು ಲೂಪನ್ನು ಬಿಟ್ಕೊತೀನಿ. ನೆಕ್ಸ್ಟು 5 ಡಬಲ್ ನಾಟ್, ತ್ರೀ 4 5 ಆಗಿದೆ. ಈಗ ಇಲ್ಲಿ ಲೂಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. 1 ಮತ್ತು 1 ನಾಟು ಮತ್ತು ಲೂಪು, ಸೇಮ್ ನಾವು ಫ್ಲವರ್ ಹಾಕಿದ್ದೀವಲ್ಲ ಅದೇ ರೀತಿ ಇಲ್ಲಿ 5 ಡಬಲ್ ನಾಟ್ 5 ಲೂಪ್ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಡ ಅಂದರೆ 3 ಅಥವಾ 1 ಈ ಥರ ಹಾಕ್ಕೋಬೋದು. ನೋಡಿ, ಇಲ್ಲಿ 5 ಲೂಪ್ ಆಯಿತು. ಈಗ ಮತ್ತೆ 5 ಡಬಲ್ ನಾಟ್ಸ್ ಹಾಕ್ತಾ ಇದ್ದೀನಿ. 2 3 ನೀವು ನೋಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗುತ್ತೆ. 4 5 ನೋಡಿ, ಈ 5 ಡಬಲ್ ನಾಟ್ಸ್ ಆದಮೇಲೆ ಇಲ್ಲಿ ಒಂದು ಲೂಪನ್ನು ಬಿಟ್ಕೋಬೇಕು. ಅದು ಹೇಗೆ ಅಂದರೆ ಸ್ವಲ್ಪ ದೊಡ್ಡ ಸೈಜು, ಸ್ವಲ್ಪ ಬಿಗ್ ಸೈಜಾಗಿ ಬಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಲೆಂತಿಯಾಗಿರಬೇಕು ಈ ಲೂಪು. ಮತ್ತು ಸೇಮ್ 5 ಡಬಲ್ ನಾಟ್ಸ್. ನೋಡಿ, 5 ಆಯಿತು. ಈಗ ಇಲ್ಲಿ ಜಾಯಿನ್ ಮಾಡಬೇಕು ಪೆಟಲ್ಸ್ಗೆ, ಫ್ಲವರ್ ಪೆಟಲ್ಸ್ಗೆ ಈ ಆರ್ಚನ್ನು ಜಾಯಿನ್ ಮಾಡಬೇಕು. ನೋಡಿ, ನಾವು ಇಲ್ಲಿ ಫ್ಲವರ್ಸಲ್ಲಿ 10 ಲೂಪನ್ನು ಹಾಕಿದ್ದೀವಲ್ಲ, ಇಲ್ಲಿ ಮೇಲ್ಭಾಗಕ್ಕೆ 4 ಬಿಟ್ಬಿಟ್ಟು ಇಲ್ಲಿ ಒಂದು 5ನೇದು ಇದೆಯಲ್ಲ, ಇದು 5ನೇದಕ್ಕೆ ನಾನು ಗೋಲ್ಡ್ ಥ್ರೆಡ್ಡನ್ನು ತೊಗೊತಾ ಇದ್ದೀನಿ. ಗೋಲ್ಡ್ ಥ್ರೆಡ್ಡನ್ನು ಆ ಲೂಪಿಂದ ತೊಗೊಂಡು ಪರ್ಪಲ್ ಥ್ರೆಡ್ ಇದೆಯಲ್ಲ, ಪರ್ಪಲ್ದು ಶೀಟಲ್ಲೂ ಅದು ಇನ್ಸರ್ಟ್ ಮಾಡಬೇಕು. ಒಂದು ಸೆಕೆಂಡ್. ನೋಡಿ, ಗೋಲ್ಡ್ ಥ್ರೆಡ್ಡನ್ನು ಆ ಲೂಪಿಂದ ಎಳ್ಕೊಂಡು ಪರ್ಪಲ್ ಶೀಟಲ್ಲ ಅದರಲ್ಲಿ ಇನ್ಸರ್ಟ್ ಮಾಡಿ ಸ್ವಲ್ಪ ಈ ಥರ ಬಿಗ್ಗೆಗೆ ಎಳ್ಕೊಳ್ಳೋಣ. ನೋಡಿ, ಈಗ ನಾವು ಮತ್ತೆ ಈ ಥರ ಈಗ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು
ಈ ಗೋಲ್ಡ್ ಥ್ರೆಡ್ಡಲ್ಲಿ ನಾನು ಇನ್ನೂ ಒಂದು ಆರ್ಚ್ ಹಾಕಬೇಕು, ಸ್ಮಾಲ್ ಆರ್ಚು. ಸ್ವಲ್ಪ ಹೊಸ್ದಾಗಿ ಕಲಿಯೋರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಈ ಟ್ಯಾಟಿಂಗ್ ಆಲ್ರೆಡಿ ಅವ್ರಿಗೆ ಇದನ್ನು ನೀವು ವಿಡಿಯೋ ನೋಡ್ತಾನೆ ಕಲಿಬೋದು. ನೋಡಿ, ನಾನು ಹೇಳ್ದಾಗೆ ನೀವು ನೋಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗುತ್ತೆ. 4 5 6 ಆಯಿತು. 6 ತುಂಬ ಸ್ಮಾಲ್ ಸೈಜ್ ಬರುತ್ತೆ ಅನ್ನೋದಾದರೆ ಅದು ಒಂದೊಂದು ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಥ್ರೆಡ್ಡು ತುಂಬ ದಪ್ಪ ಇರುತ್ತೆ, ಒಂದೊಂದು ಥ್ರೆಡ್ ತುಂಬ ಸಣ್ಣ ಇರುತ್ತೆ. ನೋಡಿ 7 ಅಥವಾ 8 ಹಾಕ್ಕೊಳ್ಳಿ. ನಿಮಗೆ ಆರ್ಚು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ನೋಡಿ, ಇಲ್ಲಿ ಬ್ಲೂ ಕಲರ್ ಥ್ರೆಡ್ ಸ್ವಲ್ಪ ದೊಡ್ಡದಾಗಿದೆ, ದಪ್ಪ ಇದೆ ಲೇಯರ್ ವೈಸು. ಸೊ ಹಾಗಾಗಿ ಇಲ್ಲಿ ನಾನು 7 ಹಾಕಿದ್ದೀನಿ. ನೋಡಿ, ಈ ಥರ ಒಂದು ಸ್ಮಾಲ್ ಆರ್ಚ್ ಹಾಕ್ಕೊಂಡು ದಾರ ರಿಮೂವ್ ಮಾಡಿಕೊಂಡು ಈಗ ಸೇಮ್ ಮತ್ತು ಪರ್ಪಲಲ್ಲಿ ಫ್ಲವರ್ ಹಾಕಬೇಕು. ನೋಡಿ, ಈಗ ಫ್ಲವರ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. 2 ನಾಟ್ ಆದಮೇಲೆ ಲೂಪನ್ನು ಬಿಟ್ಕೊಂಡು ಹೋಗಬೇಕು. 1 ಲೂಪು, 1 ಡಬಲ್ ನಾಟು, ಮತ್ತು ಲೂಪು, ಮತ್ತು ಡಬಲ್ ನಾಟ್, ಮತ್ತು ಲೂಪ್. ಇದೇ ರೀತಿ 10 ಲೂಪ್ ಬರೋವರೆಗೂ ನೀವು ಕೌಂಟ್ ಮಾಡ್ಕೊಂಡು ಎಣಿಸ್ಕೊಂಡು ಹಾಕಿ, ಇಲ್ಲಾಂದರೆ ಅದು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ 6 ಆಗಿದೆ. 7 8 9 10 ಆದಮೇಲೆ 2 ಡಬಲ್ ನಾಟ್ಸ್ ಆಗ್ತಾಯಿದೆ. ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ಫ್ಲವರ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ಈಗ ನಾವು ಈ ಥರ ಉಲ್ಟಾ ಇಟ್ಕೊಂಡು ನೋಡಿ, ಇದು ಕೆಳಭಾಗ ಇರುತ್ತಲ್ಲ ಗೋಲ್ಡ್ ಥ್ರೆಡ್ಡು, ಆವಾಗ ಈ ಮೇಲ್ಗಡೆ ತೊಗೊಂಡು ನಾವು ಆರ್ಚನ್ನು ಹಾಕಬೇಕು. ನೋಡಿ, ಸೇಮ್ 5 ಡಬಲ್ ನಾಟು, ಮತ್ತು ಆರ್ಚಲ್ಲಿ 5 ಡಬಲ್ ನಾಟ್. 1 2 3 4 5 ಆದಮೇಲೆ ನೋಡಿ, ಇಲ್ಲಿ 5 ಡಬಲ್ ನಾಟ್ಸ್ ಆದಮೇಲೆ ಇಲ್ಲಿ ಲೂಪ್ ಬಿಟ್ಟಿದ್ದೀವಲ್ವ, ಈ ಲೂಪ್ಗೆ ನೆಕ್ಸ್ಟ್ ಆರ್ಚ್ ಹಾಕ್ತಿದ್ದೀವಲ್ಲ ಅದನ್ನು ಜಾಯಿನ್ ಮಾಡಬೇಕು. ಗೋಲ್ಡ್ ಥ್ರೆಡ್ಡನ್ನು ಆ ಲೂಪಿಂದ ತೊಗೊಂಡು ಅದರೊಳಗಡೆ ನಾವು ಪರ್ಪಲ್ ಶೆಟಲ್ಲಿರುತ್ತಲ್ಲ ಅದನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಈ ಥರ ಜಾಯಿನ್ ಆಗುತ್ತೆ. ಮತ್ತು ಸೇಮ್ 5 ಡಬಲ್ ನಾಟ್. 4 ಆಗಿದೆ, 5 ಆಯಿತು. ಈಗ ಲೂಪು ಇಲ್ಲಿ 5 ಡಬಲ್ ನಾಟ್ಸ್ ಆದಮೇಲೆ 5 ಲೂಪ್ ಹಾಕಬೇಕು. ಕೌಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹೀಗೆ ಯಾಮಾರೋದು. ಅದು ನಾಟ್ ಬರೀ ನಾರ್ಮಲ್ ನಾಟ್ ಹಾಕ್ಬಿಟ್ಟಿದ್ದೀನಿ.
4 ಆಗಿದೆ. ಇನ್ನೊಂದು ಲೂಪ್ ಇದೆ ನೋಡಿ, ಕಂಪ್ಲೀಟ್ ಆಯಿತು. ಈಗ 5 ಡಬಲ್ ನಾಟ್ಸ್. 5 ಆಯಿತು. ಈಗ ಒಂದು ಲೂಪು. ನೀವು ಈ ಲೂಪನ್ನು ದೊಡ್ಡದಾಗಿ ಬಿಟ್ಟಷ್ಟು ಅಲ್ಲಿ ನಮಗೆ ಜಾಯಿನ್ ಮಾಡ್ತೀವಲ್ಲ ನೆಕ್ಸ್ಟ್ ಹಾರ್ಚು, ಅದಕ್ಕೆ ಅನುಕೂಲ ಆಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಸ್ಮಾಲ್ ಸೈಜ್ ಬಂತು, ಸ್ವಲ್ಪ ದೊಡ್ಡದಾಗಿ ಬಿಟ್ಟರೆ ನಮಗೆ ಅಲ್ಲಿ ಸ್ವಲ್ಪ ದೊಡ್ಡ ಗ್ಯಾಪ್ ಜಾಸ್ತಿ ಬರುತ್ತೆ. ಸೇಮ್ ಮತ್ತು 5 ಡಬಲ್ ನಾಟ್ಸ್. 3 4 5. 5 ಆದಮೇಲೆ ನೋಡಿ ಇಲ್ಲಿ ಪೆಟಲ್ಸ್ಗೆ, ಫ್ಲವರ್ ಪೆಟಲ್ಸ್ಗೆ ಜಾಯಿನ್ ಮಾಡಬೇಕು. ಇಲ್ಲಿ 4 ಲೂಪ್ ಇನ್ಸೈಡ್ ಬಿಟ್ಬಿಟ್ಟು 5ನೇದಕ್ಕೆ ನಾನು ಜಾಯಿನ್ ಮಾಡ್ತಿದ್ದೀನಿ. ಗೋಲ್ಡ್ ಥ್ರೆಡ್ಡನ್ನು ತಗೊಂಡು ಅದರಲ್ಲಿ ನಾವು ಪರ್ಪಲ್ ಥ್ರೆಡ್ ಇದೆಯಲ್ಲ ಆ ಶೆಟಲನ್ನು ಇನ್ಸರ್ಟ್ ಮಾಡಬೇಕು ನೋಡಿ. ಇಲ್ಲಿ ಇನ್ಸರ್ಟ್ ಮಾಡಿದಾದಮೇಲೆ ಸ್ವಲ್ಪ ಪರ್ಪಲ್ ಥ್ರೆಡ್ಡನ್ನು ಎಳಿಬೇಕು, ಇಲ್ಲಾಂದರೆ ಇಲ್ಲಿ ಹಾರ್ಚು ಲೂಸ್ ಆಗಿಬಿಡುತ್ತೆ. ಯಾಕೆಂದರೆ ಇನ್ಸೈಡು ಪರ್ಪಲ್ ಥ್ರೆಡ್ ಬಂದಿರುತ್ತಲ್ಲ, ಅದು ಸ್ವಲ್ಪ ನೋಡಿ ಈ ಥರ ಗ್ಯಾಪ್ ಬಂದುಬಿಟ್ಟು ಈ ಥರ ಥ್ರೆಡ್ ಎಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಹಾಗಾಗಿ ಅದು ಲಾಕ್ ಮಾಡಿದ್ದಾದಮೇಲೆ ನೀವು ಸ್ವಲ್ಪ ಪರ್ಪಲ್ ಥ್ರೆಡ್ಡನ್ನು ಎಳೆದ್ರೆ ಅದು ಹಾರ್ಚು ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಇನ್ಸೈಡ್ ಇರುತ್ತಲ್ಲ ಥ್ರೆಡ್ಡು, ಅದನ್ನು ಸ್ವಲ್ಪ ಎಳಿಬೇಕು. ನೀವು ಯಾವುದೇ ಹಾರ್ಚ್ ಹಾಕಿದ್ರೂ ಅಷ್ಟೇ, ಯಾವ ಡಿಸೈನ್ಗೆ ಹಾರ್ಚ್ ಹಾಕಿದ್ರೂ ಇನ್ಸೈಡ್ ಇರೋ ಥ್ರೆಡ್ಡನ್ನು ಹೇಳಿದ್ರೆ ಹಾರ್ಚು ಸ್ಟಿಫಾಗಿ ಕೂರುತ್ತೆ ನೋಡಿ. ಇದು ಇನ್ಸರ್ಟ್ ಮಾಡಿದ್ದಾದಮೇಲೆ ಈಗ ಈ ಥರ ಲೇಸ್ನ ಬ್ಯಾಕ್ ಸೈಡ್ ಇಟ್ಕೊಂಡು ನಾವಿಲ್ಲಿ ಗೋಲ್ಡಲ್ಲಿ ಸ್ಮಾಲ್ ಹಾರ್ಚ್ ಹಾಕಬೇಕು. ಈ ಆರ್ಚ್ ಹಾಕಬೇಕು, ಸ್ಮಾಲ್ ಆರ್ಚು. 1 2 3 4 5 6 7 8 ನೋಡಿ, 8 ಆಯಿತು. ಈಗ ಸೇಮ್ ಫ್ಲವರ್ ಹಾಕಬೇಕು. ಪರ್ಪಲ್ ಥ್ರೆಡ್ಡಲ್ಲಿ ಫ್ಲವರ್ ಹಾಕಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಫಸ್ಟ್ ಸ್ಟಾರ್ಟಿಂಗು ಫ್ಲವರ್, ಅನಂತರ ಹಾರ್ಚು, ಸ್ಮಾಲ್ ಆರ್ಚು, ಫ್ಲವರು, ಬಿಗ್ ಆರ್ಚು, ಸ್ಮಾಲ್ ಆರ್ಚು, ಫ್ಲವರ್. ಇದೇ ರೀತಿ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಲೇಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಹಾಕಿ ತೋರಿಸ್ತೀನಿ ನಿಮಗೆ, ನೀವು ನೋಟ್ ಮಾಡ್ಕೊತೀರಲ್ಲ ಆವಾಗ ಹಾರೋ ಮಾರ್ಕ್ ಮಾಡ್ಕೊಳ್ಳಿ ಅಥವಾ ನಂಬರ್ಸ್ ಹಾಕ್ಕೊಳ್ಳಿ, ಸ್ಟಾರ್ಟಿಂಗ್ ಯಾವ್ದು ಹಾಕೋದು ಅಂತ ನೋಡಿ. ಇದು ಈ ಥರ ಫಸ್ಟ್ ಈಗ ಬರಬೇಕು, ಈಗ ಸ್ಟಾರ್ಟಾಗಿ ಹೀಗೆ ಬರಬೇಕು. ಇಲ್ಲಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಬೇರೆ ಥ್ರೆಡ್ಡು ನೀವು ಪರ್ಪಲ್ಲು ಅಥವಾ ಯಾವುದಾದ್ರೂ ಹಾಕ್ಕೊಳ್ಳಿ. ಇದು ಗೋಲ್ಡು, ಇದು ಪರ್ಪಲ್, ಈ ಥರ ನಂಬರ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಈಗ ಸ್ಟಾರ್ಟ್ ಮಾಡಬೇಕು. ಇದು ಜಾಯಿನ್ ಆದಮೇಲೆ ಮತ್ತೆ ಹೀಗೆ ಉಲ್ಟಾ ಇಟ್ಕೊಂಡು ಹೀಗೆ ನೀವು ಈ ಥರ ನೋಟ್ ಮಾಡಿಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ. ಅಂದರೆ ಯಾವ ಕಡೆಯಿಂದ ಹಾಕೋದು ಅಂತ ಗೊತ್ತಾಗುತ್ತೆ ನಿಮ್ಗೆ, ಅವಾಗ ಈಸಿಯಾಗಿ ಆಗುತ್ತೆ. ನೋಡಿ ಈ ಥರ ಹಾರೋ ಮಾರ್ಕ್ ಹೇಗೆ ಹೋಗಿದೆಯೋ ಅದೇ ರೀತಿ ನಾವು ಈ ಟ್ಯಾಟಿಂಗ್ ಹಾಕೋದು, ಅವಾಗ ಕನ್ಫ್ಯೂಸ್ ಆಗಲ್ಲ. ಫ್ರೆಂಡ್ಸ್, ಇದೇ ರೀತಿ ನೀವು ಟ್ರೈ ಮಾಡಿ, ಈ ಥರ ನೋಟ್ ಮಾಡಿಟ್ಕೊಡಿ ಪ್ರತಿಯೊಂದೂ, ಅವಾಗ ನಿಮಗೆ ಅದು ಮರ್ತು ಹೋಗಲ್ಲ, ಈಸಿಯಾಗುತ್ತೆ. ಇದನ್ನು ಇನ್ನೂ ಸ್ವಲ್ಪ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಇನ್ನೂ ಬೀಡ್ ಹಾಕಿದ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ನೀವು ಸ್ಯಾರಿಗೆ ಯಾವುದು ಕಾಂಬಿನೇಷನ್ ಬೇಕೋ ಆ ಕಲರ್ ಥ್ರೆಡ್ನ ತೊಗೊಂಡು ಹಾಕ್ಬೋದು. ಹಾಗೆ ಬೀಡೂ ಅಷ್ಟೇ,
ಬಟ್ ಜಾಸ್ತಿ ಬೇಡ. ನೋಡಿ ಎಲ್ಲಿಗೆ ಎಷ್ಟು ಹಾಕಿದ್ರೆ, ಈ ಹಾರ್ಚ್ ಹತ್ರ ಸಾಕು 1 ಅಥವಾ 3 ಬೀಡು. ಇನ್ನು ಇಲ್ಲಿ ಬೇಕು ಅಂದರೆ ನೀವು ಈ ಪೆಟಲ್ಸ್ಗೆ ಪೂರ್ತಿ ಹಾಕ್ಕೋಬೋದು. ಫುಲ್ ಗ್ರ್ಯಾಂಡಾಗಿ ಹೈಲೈಟಾಗಿ ಕಾಣಬೇಕು ಅಂತ ಅಂದರೆ, ಬೇಡ ಅಂದರೆ ಈ ಥರ ಪ್ಲೈನ್ ಹಾಕ್ಕೋಬೋದು. ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು, ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟು ಇನ್ನೂ ಒಂದು ನೆಕ್ಸ್ಟು ಡಿಸೈನ್ನೊಂದಿಗೆ ಮತ್ತೆ ಸಿಗೋಣ. ಬಾಯ್.